ಪ್ರತಿಜ್ಞಾ ದಿನ ಯೂಟ್ಯೂಬ್ ಅಲ್ಲಿ ನನ್ನ ಭಾಷಣವನ್ನ ತೆಗೆದು ನಾನು ಅಧಿಕಾರ ತೆಗೆದುಕೊಂಡ ಭಾಷಣವನ್ನು ತೆಗೆದು ತಾವೆಲ್ಲ ನೋಡಬಹುದು. ಒಂದು ಮಾತನ್ನ ಹೇಳಿದೆ, ಈ ರಾಜ್ಯದಲ್ಲಿ ಏನಾದ್ರು ಬದಲಾವಣೆ ಆಗ್ಬೇಕಾದ್ರೆ, ಈ ರಾಷ್ಟ್ರದಲ್ಲಿ ಒಂದು ಬದಲಾವಣೆ ಆಗ್ಬೇಕಾದ್ರೆ ಹೆಣ್ಣು ಮಕ್ಕಳಿಂದ ಇಲ್ಲಾಂದ್ರೆ ಯುವಕರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಮಾತನಾಡಿ ಮುಂದಿನ ದಿನದಲ್ಲಿ ಇವರಿಬ್ಬರಿಗೂ ಶಕ್ತಿಯ ಕೊಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ ಅಂತ ಹೇಳಿ ಮಾತನ್ನ ಹೇಳಿದ್ದೆ. ಶಿಕ್ಷಕರಿಗೆ ಮಾಡಿದ ಸಹಾಯ, ಯಾರೇ ಶಿಕ್ಷಣ ಕೊಟ್ಟಂತವ್ರಿಗೆ ಅದು ಸಹಾಯ ಅನ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಪುಣ್ಯ. ಸೋದರ ಸೋದರಿಯರಿಗೆ ಮಾಡಿದ ಸಹಾಯ ಅದು ಸಹಾಯ ಅಲ್ಲ, ಅದು ನಿನ್ನ ಕರ್ತವ್ಯ. ತಂದೆಗೆ ಮಾಡಿದ ಸಹಾಯ ಸಹಾಯವಲ್ಲ, ಅದು ನಿನ್ನ ಭಾಗ್ಯ. ತಾಯಿಗೆ ಮಾಡಿದ ಸಹಾಯ ಅದು ಸಹಾಯವಲ್ಲ, ಅದು ನಿನ್ನ ಗುಣ. ಹಾಗೆ ಈ ರಾಜ್ಯದ ಜನತೆಗೆ, ತಾಯಂದಿರಿಗೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾಡುತ್ತಿರುವ ನಮ್ಮ ಸಹಾಯ ನಮ್ಮ ಋಣ, ನಮ್ಮ ಭಾಗ್ಯ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ನಾನು ಆಗಾಗ ಒಂದು ಮಾತನ್ನು ಕೂಡ ನಮ್ಮ ಅನೇಕ ಭಾಷೆಗಳಲ್ಲಿ ಬಳಸಿದ್ದೇನೆ. ಪುರಂದರದಾಸರು ಹೊರಗಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದವದನೆ ಪಾದವದನೆ ಪರಮಸುಖವಯ್ಯ ಅಂತ. ಹಂಗೆ ಇವತ್ತು ಈ ನಾಡಿನ ನಮ್ಮ ತಾಯಂದಿರಿಗೆ ಈ ಸೇವೆಯ ಮಾಡುವಂತ ಒಂದು ಭಾಗ್ಯ ಸಿಗುತ್ತಲ್ಲ, ಇದು ನಮ್ಮ ಭಾಗ್ಯ ನಮ್ಮ ಭಾಗ್ಯ ನಮ್ಮ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಇವತ್ತು ಈ ಗೃಹಲಕ್ಷ್ಮಿ ಯೋಜನೆ ನಾವು ಇಲ್ಲಿ ಬಂದು ತಮಗೆಲ್ಲ ಅರ್ಜಿಯನ್ನ ಸ್ವೀಕಾರ ಮಾಡಲಿಕ್ಕೆ ಆಹ್ವಾನವನ್ನು ಮಾಡಿದ್ದೇವೆ. ನಾನು ಸಿದ್ದರಾಮಯ್ಯ ಇಬ್ಬರು ಕೂಡ ಒಂದು ಸಂಕಲ್ಪವನ್ನು ಮಾಡಿ 5 ಗ್ಯಾರಂಟಿಯನ್ನು ಕೊಟ್ಟು, ಏನು ಗೃಹ ಜ್ಯೋತಿ ಇವತ್ತು 200 ಯೂನಿಟ್ಗೆ 1500 ರೂಪಾಯಿ ಆಗ್ತದೆ. ಈ ಒಂದು ಗೃಹಲಕ್ಷ್ಮಿ 2000 ರೂಪಾಯಿ ಆಗ್ತದೆ. ಶಕ್ತಿ ಯೋಜನೆ ಅದನ್ನ ರಾಹುಲ್ ಗಾಂಧಿ ಅವರಿಗೆ ಅನೌನ್ಸ್ಮೆಂಟ್ ಮಾಡಿಸ್ತಾರೆ. ಈ ಗೃಹಲಕ್ಷ್ಮಿ ಯೋಜನೆಯನ್ನ ನಾಯಕಿ ಕಾರ್ಯಕ್ರಮದಲ್ಲಿ ನಿಮ್ಮ ನಾಯಕರು ಮಾಡಬೇಕು ಅಂತ ಹೇಳಿ ಇಂದಿರಾ ಗಾಂಧಿಯವರ ಮೊಮ್ಮಗಳು ಬಂದು ಪ್ರಿಯಾಂಕಾ ಗಾಂಧಿ ಅವರು ಅರಮನೆ ಮೈದಾನದಲ್ಲಿ ನನ್ನ ಕೈಯಲ್ಲಿ ಸಿದ್ದರಾಮಯ್ಯ ಕೈಯಲ್ಲಿ ಸಿಗ್ನೇಚರ್ ಅನ್ನ ಮಾಡಿಸಿದ್ರು. ಬಹುಶಃ ತಮ್ಮೆಲ್ಲ ನೆನಪಿರಬೇಕು, 2ನೇ ತಾರೀಕು ಫೆಬ್ರವರಿ 2ನೇ ತಾರೀಕು ಅದನ್ನ ಮಾಡಿಸಿದ್ರು. ಸೊ ಅದಾದ್ಮೇಲೆ ಇವತ್ತು ನಾವು ಶಕ್ತಿ ಯೋಜನೆ ಈಗಾಗಲೇ ವಿಧಾನಸೌಧದ ಎದುರುಗಡೆ ಪ್ರಾರಂಭ ಮಾಡೋದು, ಅನ್ನಭಾಗ್ಯಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಅದೊಂದು ಬೃಹತ್ ಕಾರ್ಯಕ್ರಮ ಕೂಡ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಾದ್ಮೇಲೆ ಗುಲ್ಬರ್ಗದಲ್ಲಿ ಈ ಗೃಹ ಜ್ಯೋತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಗುಲ್ಬರ್ಗದಲ್ಲಿ ಬೆಳಗಾವಿಯಲ್ಲಿ ಗೃಹಲಕ್ಷ್ಮಿ, ಬೆಳಗಾವಿಯಲ್ಲಿ ಗೃಹಲಕ್ಷ್ಮಿ. ಸೊ ಹಿಂಗೆ ಎಲ್ಲಾ ಕಡೆಯೂ ಕೂಡ ಒಂದೊಂದು ಕಾರ್ಯಕ್ರಮ ಕೂಡ, ಸಾರ್ವಜನಿಕ ಕಾರ್ಯಕ್ರಮ ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ತಮ್ಮನ್ನ ಹೇಳೋದಿಷ್ಟೇ, ಈ ಒಂದು ಪವಿತ್ರವಾದ ಕಾರ್ಯಕ್ರಮ ನಾನು ಆಗಾಗ ನನ್ನ ಈ ಒಂದು ಪಾದಯಾತ್ರೆ ಬಂದಾಗ, ಮೇಕೆದಾಟು ಪಾದಯಾತ್ರೆ ಬಂದಾಗ ರಾಮನಗರದಲ್ಲೂ ಕೂಡ ಒಂದು ಮಾತು ಹೇಳಿದೆ. ಎಂತ ಗಳಿಗೆಯಲ್ಲಿ ಈ ಯೋಜನೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂದ್ರೆ, ಬುದ್ಧ ಬಸವನು ಮನ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ, ಭೀಮಾಬಾಯಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ
ಜನ್ಮ ನೀಡಿದ ಗಳಿಗೆಯಲ್ಲಿ ಕೆಂಗದ ಹನುಮಂತಯ್ಯನವರು ವಿಧಾನಸೌಧಕ್ಕೆ ಅಡಿಪಾಯ ಹಾಕಿದ ಗಳಿಗೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ ಅಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ದೇಶಕ್ಕೆ ಒಬ್ಬ ಆರ್ಥಿಕ ತಜ್ಞರಿಗೆ ಪ್ರಧಾನಮಂತ್ರಿ ಸ್ಥಾನವನ್ನ ಕಟ್ಟಿದ ಗಳಿಗೆಯಲ್ಲಿ ಹಾಗೆ ಈ ರಾಜ್ಯದ ಪ್ರತಿಯೊಂದು ಹೆಣ್ಣು ಮಕ್ಕಳು ಕುಟುಂಬಕ್ಕೂ ಕೂಡ ಸಿದ್ದರಾಮಯ್ಯನವರು ಈ ಜ್ಯೋತಿಯನ್ನು ಬೆಳೆಸಿ ಆರ್ಥಿಕವಾಗಿ ಕಣ್ಣು ಕುಟುಂಬದ ಕಣ್ಣು ಅಂತೇಳಿ ಶಕ್ತಿಯನ್ನು ಕೊಟ್ಟಂತಹ ಒಂದು ಪವಿತ್ರವಾದಂತಹ ಗಳಿಗೆ. ಈ ಗಳಿಗೆಯಲ್ಲಿ ನಾವು ಇವತ್ತು ಈ ಜ್ಯೋತಿಯನ್ನು ನಾವು ಬೆಳೆಸಿದ್ದೇವೆ. ಇದನ್ನು ನಮಗೆ ನಾನು ತಮ್ಮ ಮುಖಾಂತರ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಪಕ್ಷ ಭೇದವನ್ನು ಮಾತು, ಇದು ಜಾತಿ ಧರ್ಮ ಪಕ್ಷಕ್ಕಲ್ಲ ಕಾರ್ಯಕ್ರಮ. ಹೆಣ್ಣೆ ಒಂದು ಕುಟುಂಬ, ಹೆಣ್ಣೆ ಒಂದು ಜಾತಿ, ಹೆಣ್ಣೆ ಒಂದು ಧರ್ಮ, ಎಲ್ಲರೂ ಕೂಡ ಮನೆಗೆ ಯಜಮಾನಿಗೆ ಈ ಕಾರ್ಯಕ್ರಮವನ್ನು ಮುಗಿಸುವಂತ ಒಂದು ಯೋಜನೆ. ಸರ್ಕಾರದ ಅನೇಕ ಏಜೆನ್ಸಿಗಳಿವೆ, ಬೇರೆ ಬೇರೆ ಏಜೆನ್ಸಿಗಳು, ತಾಲೂಕು ಆಫೀಸಲ್ಲಿ, ಪಂಚಾಯತಿ ಆಫೀಸಲ್ಲಿ, ಮುನ್ಸಿಪಾಲಿಟಿ ಎಲ್ಲ ಇದೆ. ಅದ್ರ ಜೊತೆಗೆ ಇಬ್ಬರು ಪ್ರಜಾಪ್ರತಿನಿಧಿಗಳು, ಜನಸೇವಕರು ಮನೆ ಬಾಗಿಲು ಹೋಗಿ ಆ ಒಂದು ಸಮಸ್ಯೆಯನ್ನು ಎಲ್ಲರೂ ಕೂಡ ತಲುಪಿಸಬೇಕು. ಯಾರು ಕೂಡ ಇದರಲ್ಲಿ ಹಣವನ್ನು ಪಡ್ಕೊಳ್ಬಾರ್ದು, ಪಾರದರ್ಶಕವಾಗಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನ ನಮ್ಮ ಪಂಚಾಯತ್ ಪ್ರತಿನಿಧಿಗಳು ಕೂಡ ಮನೆಗೆ ಹೋಗಿ ಅವರ ಟೆಲಿಫೋನ್ ಎತ್ಕೊಂಡೋಗಿ ತಾವು ಪಕ್ಷದ ಸದಸ್ಯತ್ವ ಯಾವ ರೀತಿ ನೋಂದಣಿಯನ್ನು ಮಾಡೋ ಉಚಿತವಾಗಿ ಜನರ ಸೇವೆ ಮಾಡುವಂತ ಒಂದು ಅವಕಾಶ ಇವತ್ತು ಈ ಕಾರ್ಯಕ್ರಮ ಇವತ್ತು ಮಾಡಿಕೊಟ್ಟಿದೆ. ನನಗೆ ಮಮತಾ ಬ್ಯಾನರ್ಜಿ ಅವರು ಕೇಳಿದ್ರು, ಏನಿಗೆ ನಮ್ದು ಎಲ್ಲ ತಲೆ ತಂದ್ರೆ ನೀವು ಏನಂತ ಕೇಳಿದ್ರೆ, ನಾನು ಈ ಯೋಜನೆ ನಮ್ಮೆಲ್ಲ ಒತ್ತಡ ಆಗ್ತಾ ಇದೆ. ಸ್ಟಾಲಿನ್ ಅವರು ಸಿಕ್ಕಿದ್ರು, ನಮ್ಮ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಡಿಕೆ. ನಾನು ಕೂಡ ಮುಂದಿನ ನಾನು ಕೂಡ ಈ ಯೋಜನೆ ಪ್ರಾರಂಭ ಮಾಡಬೇಕು ಅಂತ 1,000 ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇಡೀ ದೇಶಕ್ಕೆ ಒಂದು ಒತ್ತಡ ಇದೆ. ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನು ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟರು, ನಾವೇನು ಈ 5 ಗ್ಯಾರಂಟಿಗಳನ್ನು ನಾವು ಮಾತು ಕೊಟ್ಟರು. ನಾಯಕತ್ವ ವಹಿಸಿದಂತ ಜಾಗದಿಂದ ನೀರನ್ನ, ಆ ಬಾವಿಯಲ್ಲಿ ನೀರನ್ನು ತೆಗೆದು ಆ ರಸ್ತೆಗಳಿಗೆ ಚೆಲ್ಲಿ ಈ ರಾಜ್ಯವನ್ನ ತೊಡಿಬೇಕು. ನಾವು ಕರ್ಮ ಕಾರಣಗಳನ್ನ ಇಲ್ಲಿ ದೂರ ಮಾಡಬೇಕು ಅಂತ ಹೇಳಿ ಆ ಬಾವಿಯಿಂದ ನೀರನ್ನು ತೆಗೆದು ಕಸ ಗುಡಿಸಿ ಆ ರಸ್ತೆಗೆ ನೀರು ಚೆಲ್ಲಿ ಚಿಕ್ಕೋಡಿಗೆ ಹೋದ್ರು. ಚಿಕ್ಕೋಡಿ ಹೋಗಿ ಅಲ್ಲಿ ಈ ಪ್ರಜಾವಾಣಿ ಕಾರ್ಯಕ್ರಮದಲ್ಲಿ ಮೊದಲನೇ ಗ್ಯಾರಂಟಿ ಇವತ್ತು ಏನು ನಾವು ಈ ಜ್ಯೋತಿಯನ್ನ ಇಲ್ಲಿ ಹರಡಿಸ್ತಿದ್ದೇವೆ. ಗೃಹ ಜ್ಯೋತಿ ಕಾರ್ಯಕ್ರಮವನ್ನ 200 ಯೂನಿಟ್ ವಿದ್ಯುತ್ ಶಕ್ತಿ ಕಾರ್ಯಕ್ರಮವನ್ನ ಈ ರಾಜ್ಯದ ಎಲ್ಲ ಜನರಿಗೆ ಕೊಡ್ತೇವೆ ಅಂತೇಳಿ ಚಿಕ್ಕೋಡಿಯಲ್ಲಿ ನಾವು ಮಾತು ಕೊಡ್ತೇವೆ. ಕೆಲವರು ನನಗೆ ಈ ಕಾರ್ಯಕ್ರಮ ಸಾಯಂಕಾಲ ಮಾಡಿ ಅಂತ ಹೇಳೋದು, ಸಲಹೆ ಕೊಟ್ಟರು. ನಾವೀಗ ಇವತ್ತು ಬೆಳಗ್ಗೆ ಮಾಡಿ ಅಂತ, ಸಾರಿ, ಬಹಳ ಪಬ್ಲಿಸಿಟಿ ಎಲ್ಲ ಬರ್ತದೆ, ಬೆಳಗ್ಗೆ ಹೊತ್ತು ಮಾಡಿ, ಬೆಳಗ್ಗೆಯಿಂದ ಟಿವಿಯವರು ಎಲ್ಲ ತೆಗೆದುಕೊಡ್ತೇವೆ. ಇವತ್ತು ನಮ್ಮ ವಿರೋಧ ಪಾರ್ಟಿಯವರು ಪಾಪ ಬೆಳಗ್ಗೆಯಿಂದ ಈ ಕಾರ್ಯಕ್ರಮ 2 ದಿನದಿಂದ ಲಕ್ಷ್ಮಿಯವರು ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಅಂತ ಪಾಪ ಅವ್ರು ಕೇಳಿ ನೋಡ್ಕೊಂಡು ಸೇರಿಸ್ಕೊಳಕ್ಕಾಗದೆ ಬಹಳ ದೊಡ್ಡ ಹೋರಾಟ ಹೊರಗಡೆ ಮಾಡ್ತಾ ಇದ್ದಾರೆ. ಇರಲಿ, ಅವ್ರು ಮಾಡಿ. ಆದ್ರೆ ಈ ಜ್ಯೋತಿ ಏನು ನಾನು ಹಂಚಿದ್ದೇನಲ್ಲ, ಮುಖ್ಯಮಂತ್ರಿಗಳು ಏನು ಈ ಜ್ಯೋತಿಯನ್ನು ಬೆಳೆಸಿದ್ದಾರಲ್ಲ, ನಮ್ಮೆಲ್ಲ ಮಂತ್ರಿಗಳು ಕೂಡ ಏನು ಈ ಜ್ಯೋತಿಯನ್ನು ಬೆಳೆಸಿದ್ದಾರಲ್ಲ, ಈ ಜ್ಯೋತಿ ನಮ್ಮ ಮನೆಯ ಜ್ಯೋತಿ ಅಲ್ಲ. ಇದು ಇಡೀ ರಾಜ್ಯದ ಜನತೆಯ ಪ್ರತಿಯೊಂದು ಹೆಣ್ಣುಮಗಳ ಕುಟುಂಬವನ್ನ ಆರ್ಥಿಕವಾಗಿ ಶಕ್ತಿಯನ್ನ ತುಂಬುವಂತಹ ಒಂದು ಜ್ಯೋತಿ. ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ನ ಸಂಪದ ಜ್ಞಾನ ಶಕ್ತಿ ಸ್ವರೂಪಸ ದೀಪ ಜ್ಯೋತಿ ಪ್ರಕಾಶ. ನಮ್ಮೆಲ್ಲ ಹೆಣ್ಣು ಮಕ್ಕಳ ಮನೆ ಕುಟುಂಬ ಕತ್ತಲಿಂದ ಬೆಳಕು ಹೋಗಲಿ, ಸುಗರಾಗಲಿ, ಈ ದಾರಿದ್ರ್ಯವನ್ನು ನೀಡಿ ಆ ಹೆಣ್ಣು ತನ್ನ ಕುಟುಂಬದಲ್ಲಿ ಎಲ್ಲ ಸಮಸ್ಯೆಗಳು ಕೂಡ
ಬಗೆಯಲಿ ಅಂತ ಹೇಳಿ ನಮ್ಮ ನಾಡು ನುಡಿ ಹೇಳ್ತದೆ. ಮಹಿಳೆಯರು ಕಲಿತರೆ ಶಾಲೆಯನ್ನು ತೆರೆದಂತೆ ಅಂತ ಹೇಳಿ ನಮ್ಮ ಗಾದೆ ಇದೆ. ಹಾಗೆ ಆ ಹೆಣ್ಣು ಮಕ್ಕಳು ಇವತ್ತು ಅವರ ಕುಟುಂಬವನ್ನ ಎಲ್ಲ ಕಷ್ಟದಲ್ಲೂ ಕೂಡ ಇವತ್ತು ಈ ದೇಶದಲ್ಲಿ ಆಗ್ತಾರಂತ ಬೆಲೆ ಏರಿಕೆಯನ್ನ ತಡಿಬೇಕು ಅಂತ ಇಬ್ರು ಸಿಗ್ನೇಚರ್ ಮಾಡಿ ಈ ರಾಜ್ಯದ ಜನತೆ ಮುಂದೆ ಕಾರಣ ಕೊಟ್ಟು ಎಷ್ಟೋ ಜನ ಇವತ್ತು ಕೂಡ ಮನೆಯಲ್ಲಿ ಎಲ್ಲ ಇಟ್ಕೊಂಡಿದ್ದಾರೆ. ಮನೆಯಲ್ಲಿ ಯಾವ ರೀತಿ ಒಂದು ಒಡವೆನ ಇಟ್ಕೊಂಡಿರ್ತಾರೋ ಆ ರೀತಿ ನಮ್ಮ ಗ್ಯಾರಂಟಿ ಕಾರಣ ನಮ್ಮ ಕಾರ್ಯಕರ್ತರು ಇಟ್ಕೊಂಡು ಮನೆ ಕೊಟ್ಟಿದ್ದಾರೆ. ಆ ಎಲ್ಲ ನನ್ನ ತಾಯಿಗಳಿಗೆ ನಾವು ಭರವಸೆಯನ್ನು ಕೊಟ್ಟಿದ್ದೇವೆ. ಅಲ್ಲಿ ಲಕ್ಷ್ಮಿ ಅವರು ಬರ್ತಿದ್ದಾರೆ, ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹಂಗೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಇವತ್ತು ಎಲ್ಲರೂ ಕೂಡ ಉಳಿಸ್ಕೊಳ್ತೇವೆ. ಒಂದೇ ವರ್ಷದಲ್ಲಿ ನಾನು ಯಡಿಯೂರಪ್ಪ ನೋಡಕ್ ಹೋಗಿದ್ದೆ. ಅವ್ರಿಗೆ ಗೌರವನ ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಹೋಗಿದ್ದೆ. ಅವ್ರು ಹೇಳಿದ್ರು ನನಗೆ, ಈಗ ಈ ವರ್ಷ ಒಂದು ಮಾಡ್ತೀರೋ ಎರಡು ಮಾಡ್ತೀರೋ ಅಂತ ಅಂದ್ರೆ ಅವ್ರಿಗೆ ಮಳೆ ಮಾಡ್ತಾರೆ. ಈ ವರ್ಷ ಒಂದು, ಮುಂದೊಂದು ವರ್ಷ ಒಂದು, ಮುಂದೊಂದು ವರ್ಷ ಒಂದು, 5 ವರ್ಷಕ್ಕೆ. ಯಾಕೆ ನಾವು 600 ಭರವಸೆಗಳು ಕೊಟ್ಟಿದ್ವಿ. 600 ಭರವಸೆಗಳಲ್ಲಿ ಇವತ್ತು 50 ಭರವಸೆ ಕೊಟ್ಬಿಟ್ಟು ಇನ್ನು 550 ಭರವಸೆಗಳನ್ನ ನಾವು ಈಡೇರಿಸ್ತಿಲ್ಲ. ನಾವು ಆ ಕೆಲಸ ಮಾಡಲಿಲ್ಲ. ಈ ಏನು 5 ಗ್ಯಾರಂಟಿಗಳಿದೆ ಮೊದಲನೇ ವರ್ಷದಲ್ಲಿ ಮಾಡಬೇಕು ಅಂತ ಈ ಮೊನ್ನೆ ನಡೆದಂತ 7ನೇ ತಾರೀಕು ನಡೆದಂತ ಬಜೆಟ್ ಇವತ್ತು ಕಾರ್ಯರೂಪಕ್ಕೆ ಕೆಲಸವನ್ನು ನಾವು ಮಾಡಿದ್ವಿ. ಈಗಾಗಲೇ 4 ಭರವಸೆಗಳನ್ನ ಜನರಿಗೆ ಮುಟ್ಟಿಸಲಿಕ್ಕೆ ಇವತ್ತು ಪ್ರಾರಂಭ ಆಗಿದೆ. ಇನ್ನೊಂದು ಕೊನೆಯದು ಯುವ ನಿಧಿ. ರಾಹುಲ್ ಗಾಂಧಿ ಒಂದು ಬೆಳಗಾವಿನಲ್ಲಿ ಅದನ್ನ ಪ್ರಾರಂಭ ಮಾಡಿಸಿದ್ರು. ಅದು ಇವತ್ತು ಯುವ ನಿಧಿ ಅಲ್ಲಿ ಕೂಡ ಇದು ಪ್ರಾರಂಭ ಆಗ್ತಾ ಇದೆ. ಅದು ಇನ್ನ 5 ತಿಂಗಳು ಟೈಮ್ ಇದೆ. ಅದು ಕೂಡ ಇವತ್ತು ಅವಕಾಶ ಇದೆ. ಹಂಗೆ ನಮ್ಗೇನಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಈ ದುಡ್ಡಿಂದ ಅವರ ಜೀವನದಲ್ಲಿ ಇದ್ರೆ ವಾಪಸ್ ಸಮಾಜಕ್ಕೆ ಸರ್ಕ್ಯುಲೇಷನ್ ಆಗ್ತದೆ. ಒಂದಿನ ಸಾಯಿಬಾಬಾ ಒಬ್ಬರೇ ಒಂದು ಮಾತಾಡಿದ್ರು, ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗುತ್ತೆ. ಎರಡು ಮೈಯಲ್ಲಿ ನಮ್ಮ ಬ್ಲಡ್ ಎಲ್ಲಿರೋ ಸರ್ಕ್ಯುಲೇಟ್ ಆದ್ರೆ ಹೆಂಗೆ ಮನುಷ್ಯ ಆರೋಗ್ಯವಾಗಿರ್ತಾನೋ BP ಶುಗರ್ ಎಲ್ಲ ಏನೆಲ್ಲ ಕಡಿಮೆ ಆಗ್ತದೆ. ಇಲ್ಲ ದುಡ್ಡು ಒಂದ್ ಕಡೆ ಸೇರ್ಕೊಬಿಟ್ಟು ಅಂದ್ರೆ ಕುಡಿಕೆಯಲ್ಲಿ ಮಡ್ಕೇಳಿಸಿದ್ರೆ ಕಳ್ಳನು ಇನ್ಕಮ್ ಟ್ಯಾಕ್ಸ್ ಅವು ಇವು ಬಂದು ಇದಾಗ್ತದೆ ಅಂದ್ರೆ ತೊಂದರೆ ಆಗ್ತದೆ. ಹಂಗೆ ಇವೆರಡೂ ಕೂಡ ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಷನ್ ಆಗ್ತಾ ಇರಬೇಕು ಸಮಾಜದಲ್ಲಿ. ಹಂಗೆ ಇವತ್ತು ಸಮಾಜಕ್ಕೆ ಹೆಣ್ಣು ಮಕ್ಕಳ ಇದ್ರೆ ಅವರ ಬದುಕಿನಲ್ಲಿ ಅವರ ಸಂಸಾರವನ್ನ ಎಷ್ಟೇ ಕಷ್ಟ ಇದ್ರೂ ಕೂಡ ಆ ಸಂಸಾರವನ್ನ ನಡೆಸ್ತಾರೆ ಅಂತ ಹೇಳಿ ಇವತ್ತು ಶಕ್ತಿ ಯೋಜನೆ, ಇವತ್ತು ಅಸಂವಿಧಾನ ಹೇಳ್ತಾರೆ ಮುಖ್ಯಮಂತ್ರಿ ವೀರೇಂದ್ರ ಪತ್ರ ಬರೆದಿದ್ದಾರೆ. ಸಾವಿರಾರು ಜನ ಹೋಗಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅಲ್ಲಿ ದೇವರಲ್ಲಿ ಅರ್ಚನೆಯನ್ನು ಮಾಡ್ತಾ ಇದ್ದಾರೆ. ಮಂಜುನಾಥರ ಮುಂದೆ ಅರ್ಚನೆ ಮಾಡ್ತಾ ಇದ್ದಾರೆ. ಜನ ಫ್ರೀಯಾಗಿ ಇವತ್ತು ನಮ್ಮ ಸಾರಿಗೆ ವ್ಯವಸ್ಥೆಯಲ್ಲಿ ಇವತ್ತು ಲಕ್ಷಾರು ಜನ ಇವತ್ತು ದಿನ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಹಿಂಗೆ ಇಡೀ ದೇಶಕ್ಕೆ, ಭಾರತ ದೇಶಕ್ಕೆ, ನಾನು ಪ್ರಪಂಚದ ಬಗ್ಗೆ ನಾನು ಮಾತಾಡಕ್ಕೆ ಹೋಗುದಿಲ್ಲ, ಇಡೀ ಭಾರತ ದೇಶಕ್ಕೆ ನಮ್ಮ 5 ಗ್ಯಾರಂಟಿಗಳು ನೀವು ಏನು ಒಂದು ಬದ್ಧತೆಯಿಂದ ಈ ರಾಜ್ಯದ ಜನತೆ ನಮ್ಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ, ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಈ ಜವಾಬ್ದಾರಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷ ಎರಡು ಕೂಡ ನೀಡಿದೆ. 36,000 ಕೋಟಿ ಇದೊಂದು ಯೋಜನೆ. ಇನ್ನೊಂದು 3-4 ಸಾವಿರ ಬೇರೆ ಯೋಜನೆ ಇರ್ಬೋದು. 40,000. ನಾನು ಡೆಪ್ಟಿ CM ನನಗೂ ಇಲ್ಲ ಇಷ್ಟು ಬಜೆಟ್, ಮುಖ್ಯಮಂತ್ರಿಗಳಿಗೂ ಇಲ್ಲ ಅಷ್ಟು ಬಜೆಟ್. ಅವ್ರಿಗೇನು ಅವರ ಇಲಾಖೆಯಲ್ಲೂ ಮುಖ್ಯಮಂತ್ರಿ ಇರುವಂತ ಇಲಾಖೆಯಲ್ಲೂ ಕೂಡ ಇಲ್ಲ. ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೋದು, ಇಷ್ಟು ದೊಡ್ಡ ಬಜೆಟ್ ಇಲ್ಲ. ಸೊ ಹಂಗೆ 50% ಪಾಪ್ಯುಲೇಷನ್ ಇರುವಂತ ಜನಸಂಖ್ಯೆಗೆ ಈ ಹೆಣ್ಣು ಮಗಳಿಗೆ ಇಷ್ಟು ದೊಡ್ಡ ಶಕ್ತಿಯನ್ನು ಕೊಟ್ಟು ಇವತ್ತು ಅವ್ರ ಕೈಗೆ ಇರುವಲ್ಲ ನಾಳೆ ಬೆಳಗ್ಗೆ ಟ್ರಾನ್ಸ್ಫರ್ ಆಗ್ತದೆ. ಆಗಸ್ಟ್ 16ನೇ ತಾರೀಕು ಬೆಳಗಾವಿಯಲ್ಲಿ ನೀವೆಲ್ಲ ಬರಬೇಕು. ನೀವು ಈಗ ಪ್ರತಿಯೊಂದು ಮನೆಗೂ ನಿಮ್ಮ ಹೆಣ್ಮಕ್ಳು ಹೋಗಿ ಪ್ರಜಾಪ್ರತಿನಿಧಿಗಳಾಗಿ ಫೋನ್ ನಂಬರ್ನ ನೀವು ಅಲ್ಲಿ ನಿಮ್ಮ ಜಿಲ್ಲಾ ಮಂತ್ರಿಗಳಿಗೆ ಕೊಟ್ಟು ಅಲ್ಲಿ ಎನ್ರೋಲ್ ಮಾಡಿ, DC ಎನ್ರೋಲ್ ಮಾಡಿ, ನೀವು ಎನ್ರೋಲರ್ ಆಗಿ ಪರಿವರ್ತನೆ ಆಗಿ ಜನರಿಗೆ ಉಚಿತವಾಗಿ ಸಹಾಯ ಮಾಡುವಂತ ತಪ್ಪಿಸುವಂಥದ್ದು ಯಾರು ಕೂಡ ಲಂಚ ತೆಗೆದುಕೊಳ್ಬಾರ್ದು. ಒಂದಿನ ಮತ್ತೊಂದು ಎಲ್ಲೆಲ್ಲ ಯಾರು ಕೂಡ ಅದನ್ನು ಇಸ್ಕೊಳ್ತಾರೆ ಅಂತ ಹೇಳಿ ಯಾರು ಕೂಡ ಅವಕಾಶ ಕೊಡಬಾರ್ದು. ಉಚಿತವಾಗಿ ಈ ಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಬರಮ್ಮ
ನಮ್ಮ ಭಾಗ್ಯದ ಪ್ರತಿಪಾದನ ಆಮೇಲೆ ಲಕ್ಷ್ಮೀನ ಈ ಗೃಹ ಲಕ್ಷ್ಮೀನ ಇದಕ್ಕೆ ಹೆಸರಿಟ್ಟವರು ನಾನು ಪ್ರಿಯಾಂಕ ಇಲ್ಲ ನಾವಿಬ್ರು ಕೂತ್ಕೊಂಡು ಮಾತಾಡಿದಕ್ಕೆ ಏನು ಹೆಸರಿರ್ಬೇಕು ಅಂತೇಳಿ ಗೃಹಲಕ್ಷ್ಮಿ ಅಂತ ಇದ್ರು, ಗೃಹ ಜ್ಯೋತಿ ಅಂತ ಇದ್ರು. ಹಂಗೆ ಒಂದೊಂದು ಹೆಸರು ಇದು ಶಾಶ್ವತವಾಗಿ ಹುಟ್ಟುವಂತ ಒಂದು ಯೋಜನೆ. ಎಲ್ಲ ರಾಜ್ಯಗಳು ಮಾತಾಡೋಕೆ ಬಹಳ ಇದೆ, ಬಹಳ ವಿಚಾರನ ನಿಮ್ಮ ಹತ್ರ ಹಂಚ್ಕೊಳ್ಳೋದಿದ್ದಾರೆ. ಅದರಿಂದ ಇದು ನಿಜವಾದ ಒಂದು ಮಹಿಳೆಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿದ್ರೆ ಇಡೀ ರಾಷ್ಟ್ರ ಭದ್ರವಾಗುತ್ತದೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಇವತ್ತು ನಮಗೆ ತಿಳಿಸಿದ್ದಾರೆ. ಹಂಗೆ ಈ ಅಮೃತ ಗಳಿಗೆಯಲ್ಲಿ ನೆಹರು ಕೂಡ ಅವರ ಮೊದಲನೇ ಆಡಳಿತ ನಡೆಸುವಾಗ ಹೆಣ್ಣಿಗೆ ಬಹಳ ನಾವು ಶಕ್ತಿ ಕೊಡಬೇಕು ಅಂತೇಳಿ ಅವರು ಕೂಡ ಮಾರ್ಗದರ್ಶನ ಕೊಟ್ಟರು. ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ಕೂಡ ಕೊಟ್ಟರು. ಹಾಗೆ ನಾವು ಆ ಒಂದು ಸಂಪ್ರದಾಯನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಹೆಣ್ಣಿಗೆ ಇಲ್ಲಿ ಮೋಟರ್ಗಳು ಕೂತಿದ್ದಾರೆ ಅವ್ರ ಕಾಲದಲ್ಲಿ ಶ್ರೀಶಕ್ತಿ ಯೋಜನೆ ನಾನು ಕೋಪರೇಷನ್ ಮಿನಿಸ್ಟರ್ ಕೃಷ್ಣ ಅವ್ರ ಕಾಲದಲ್ಲಿ ಅದು ನಾವು ಸಹಕಾರ ಇಲಾಖೆ ನಡೆಸ್ಬೇಕಾಗಿದೆ. ಎಲ್ಲ ಮಹಿಳಾ ಮತ್ತು ಮಕ್ಕಳ ಇಲಾಖೆ ನಡೆಸಿ ಅಂತೇಳಿ ಅದನ್ನು ಅವ್ರಿಗೆ ಕೊಟ್ಟು ಹಂಗೆ ಇವತ್ತು ಹೆಣ್ಣು ಮಕ್ಕಳಿಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ರೂಪಿಸಿದ್ರೆ ಜನರಿಗೆ ಮಾಡಿದ್ರೆ ಇದು ಕಾಂಗ್ರೆಸ್ ಸರ್ಕಾರ ಮಾತ್ರ. ನಾವು ಪ್ರಿಯಾಂಕಾ ಗಾಂಧಿ ಅವರಿಗೆ ಕರ್ತವ್ಯ ಮಾಡೋಕ್ಕೆ ನಮ್ಮ ಮುಂಚಿತವಾಗಿ ಏನ್ ಬಿಜೆಪಿ ತರಣ ಆಗುದು 15ನೇ ತಾರೀಕು ಜನವರಿ ಪೇಪರ್ ನೀವು ತೆಗೆದು ನೋಡಿ. 15ನೇ ತಾರೀಕು ಬಿಜೆಪಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನಾವು 2-3 ಸಾವಿರ ಹೆಣ್ಮಕ್ಳು ಯಾಕೆ ಕೊಡೋಕ್ಕಾಗಲಿಲ್ಲ? ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು. ಆಮೇಲೆ ಬಜೆಟ್ ಅನೌನ್ಸ್ ಮಾಡ್ಬಿಟ್ರು, ಏನೋ ಒಂದು ಸಂಕಟ ಕೊಡ್ತೀವಿ ಅಂತ. ಯಾಕೆ ಕೊಡೋಕ್ಕಾಗಲಿಲ್ಲ? ನಿಮಗೆ ಹೆಣ್ಮಕ್ಳ ಬಗ್ಗೆ ಬಡವರ ಬಗ್ಗೆ ವಿಶ್ವಾಸ ಇಲ್ಲ. ಇದನ್ನ ನಾನು ಹೇಳಿದ್ದು ನಾನು ಬಯಸ್ತೇನೆ. ಏನಾದ್ರು ಬದ್ಧತೆ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಈ ಬದ್ಧತೆ ಇದೆ ಮಾತನಾಡಿ ಸಂದರ್ಭದಲ್ಲಿ ಹೇಳಿ ಬೇರೆ ವಿಚಾರನ ಬೆಳಗಾವಿಯಲ್ಲಿ ಈ ಗೃಹ ಲಕ್ಷ್ಮಿ ಕಾರ್ಯಕ್ರಮದ ಬಗ್ಗೆ ನಾವು ಮಾತಾಡ್ತೀವಿ ಮಾತನ್ನ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಎಲ್ಲ ನಮ್ಮ ತಾಯಂದಿರಿಗೆ ಈ ಅವಕಾಶನ ಸರಿಯಾಗಿ ಉಪಯೋಗಿಸಿಕೊಂಡು ನಿಮ್ಮ ಕುಟುಂಬವನ್ನು ಬೆಳೆಸುವಂತ ಕುಟುಂಬ ಜ್ಯೋತಿ ಬೆಳೆಸುವಂತ ಕೆಲಸ ಆಗಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯದ ಮಾತೆಯರಿಗೆ ಇದು ಋಣ ಸಂದಾಯ ಅನ್ನುವಂಥ ಭಾವುಕ ಮಾತುಗಳನ್ನು ಮನದ ಮಾತುಗಳನ್ನು ವರ್ಷದ ನುಡಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರು. ಅತ್ಯಂತ ಗೌರವದ ವಂದನೆಗಳನ್ನು ಅವರಿಗೆ ಅರ್ಪಿಸುತ್ತೇವೆ. ಇದೀಗ ಅಧ್ಯಕ್ಷ ಪೀಠದಿಂದ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು